ಸಮಸ್ತ ಕನ್ನಡ ನಾಡಿನ ಜನತೆಗೆ ಇಂದು 8ನೇ ದಿನದ ನವರಾತ್ರಿಯ ಶುಭಾಶಯಗಳು ಅಂತೇಳಿ ತಿಳಿಸ್ತಾ, ಈ ದಿನ ಚಾಮುಂಡೇಶ್ವರಿ ದೇವಿ ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು, ಈ ದಿನದ ಕಥೆ ಏನು, ಯಾವ ಬಣ್ಣ ಯಾವ ನೈವೇದ್ಯ ಪುಷ್ಪ ಮಂತ್ರಗಳಿಂದ ಅರ್ಪಿಸಿ ದೇವಿ ಪೂಜೆ ಮಾಡಬೇಕೆಂದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇದರ ಒಂದು ಮಹಿಮೆನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ನವರಾತ್ರಿ 8ನೇ ದಿನದಂತ ಇವತ್ತು ದುರ್ಗಾ ಮಾತೆಯನ್ನು ಮಹಾಗೌರಿಯ ಅವತಾರದಲ್ಲಿ ಪೂಜಿಸಬೇಕು. ಈ ದೇವಿಯು ಮಲ್ಲಿಗೆ ಹೂವಿನಂತೆ, ಶಂಖದಂತೆ, ಚಂದ್ರನಂತೆ ಬಿಳಿ ಬಣ್ಣದಲ್ಲಿರುತ್ತಾಳೆ. ಆಕೆ ಧರಿಸಿರುವ ಎಲ್ಲ ವಸ್ತ್ರಗಳು ಹಾಲಿನಷ್ಟು ಬಿಳುಪಾಗಿರುತ್ತದೆ. ಅಷ್ಟೇ ಅಲ್ಲ, ಆಕೆಯ ಆಭರಣಗಳು ಬಿಳಿಯೇ. ಆಕೆಗೆ 4 ಭುಜಗಳು, ಇನ್ನು ಅವಳ ವಾಹನ ವೃಷಭ, ಹಾಗೂ ಅದು ಕೂಡ ಬೆಳ್ಳಗಿದೆ. ಮಹಾಗೌರಿಯು 4 ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರ ಮಾಡುತ್ತಿರ್ತಾಳೆ. ತಾಯಿಯು ತನ್ನ ಬಲಗೈನಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರ್ತಾಳೆ. ಎಡಭಾಗದ ಮೇಲಿನ ಕೈಯಲ್ಲಿ ಡಮರುವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿರ್ತಾಳೆ. ಸಾಕ್ಷಾತ್ ಶಿವನನ್ನು ಬಿಟ್ಟು ಇನ್ಯಾರನ್ನೂ ಮದುವೆ ಆಗೋದಿಲ್ಲ ಎಂದು ಪ್ರತಿಜ್ಞೆ ಕೂಡ ಮಾಡಿರ್ತಾಳೆ. ಆ ಶಿವನಿಗಾಗಿ ಕಠಿಣವಾದ ತಪಸ್ಸು ಮಾಡುತ್ತಾಳೆ. ಆ ತಪಸ್ಸಿನ ಕಾರಣಕ್ಕೆ ಆಕೆಯ ಮೈ ಬಣ್ಣ ಕಪ್ಪಾಗಿರುತ್ತದೆ. ಆದರೆ ತಪಸ್ಸಿಗೆ ಒಲಿದ ಶಿವನು ಆಕೆಯ ದೇಹವನ್ನು ಗಂಗೆಯ ಪವಿತ್ರ ಜಲದಿಂದ ತೊಳಿತಾನೆ. ಆಗ ದೇಹ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಬೆಳ್ಳಗಾಗುತ್ತೆ. ಯಾವಾಗ ಈ ರೀತಿ ಆಕೆಯ ಮೈ ಬಣ್ಣವು ಬದಲಾಗಿತ್ತೋ ಆಗಿನಿಂದ ಅವಳ ಹೆಸರು ಗೌರಿ ಎಂದು ಬದಲಾಯಿತು. ಶರನ್ನವರಾತ್ರಿಯ 8ನೇ ದಿನದಂದು ಇಂದು ಮಹಾಗೌರಿಯ ಆರಾಧನೆ ಮಾಡೋದ್ರಿಂದ ಸಕಲ ಪಾಪಗಳು ನಿವಾರಣೆ ಆಗ್ತವೆ. ಯಾರು ಆ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಇಂದಿಗೂ ಕರಗದ ಪುಣ್ಯಕ್ಕೆ ಅಧಿಪತಿಗಳಾಗಿರ್ತಾರೆ. ಅಸಾಧ್ಯವಾಗುವ ಕೆಲಸಗಳನ್ನೆಲ್ಲ ದೇವಿಯು ಸುಲಭ ಮಾಡುತ್ತಾಳೆ. ಶಿವನಿಗಾಗಿ ತಪಸ್ಸು ಮಾಡಿದ ಮಹಾಗೌರಿಯನ್ನು ನೆನೆದು ತಪಸ್ಸು ಮಾಡುವ ಭಕ್ತನಿಗೆ ಶಿವಪಾರ್ವತಿ ಇಬ್ಬರು ಅನುಗ್ರಹ ಸಿಗುತ್ತದೆ. ಪತಿ ಪತ್ನಿ ಇಬ್ಬರ ನಡುವೆ ಮನಸ್ತಾಪ, ವೈಮನಸ್ಸು ಇದ್ರೆ ಮಹಾಗೌರಿಯ ಪೂಜೆ ಸ್ಮರಣೆಯಿಂದ ಕುಟುಂಬ ನೆಮ್ಮದಿ, ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗಿ ಸಂಸಾರ ಚೆನ್ನಾಗಿರುತ್ತೆ. ಶಿವಪಾರ್ವತಿಯರಂತೆ ದಂಪತಿಗಳು ಜೀವನ ಬದಲಾಗುತ್ತೆ. ಕಂಕಣ ಭಾಗ್ಯ ಇಲ್ಲದವರಿಗೆ ಶೀಘ್ರವಾಗಿ ಕಂಕಣ ಫಲ ಸಿಗುತ್ತೆ. ಮಹಾಗೌರಿ ತಾಯಿಯ ಪೂಜೆಯ ಮಹತ್ವ. ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿ. ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ಆಗಿರುವ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆ ಮಾಡಿ ತನ್ನ ಭಕ್ತರನ್ನು ಸದಾ ರಕ್ಷಿಸಿರುತ್ತಾಳೆ. ಮತ್ತೊಂದು ಪುರಾಣದ ಕಥೆಯ ಪ್ರಕಾರ ತಾಯಿ ಗೌರಿಯು ತಪಸ್ಸು ಮಾಡುವಾಗ ಹಸಿದಿದ್ದ ಸಿಂಹವನ್ನು ಆಹಾರ ಅರಿಸಿ ಗೌರಿ ದೇವಿಯ ಬಳಿ ಬಂತು. ಆದ್ರೆ ಆಕೆ ತಪಸ್ಸು ಮಾಡುತ್ತಿರುವ ಕಾರಣ ಆ ಸಿಂಹವು ಅಲ್ಲಿಯೇ ಕಾದಿದ್ದು ಬಡಕಲಾಯಿತು. ತಾಯಿ ಗೌರಿ ಕಣ್ಣು ಬಿಟ್ಟಾಗ ಬಡಕಲಾಗಿದ್ದ ಸಿಂಹವನ್ನು ಕಂಡು ಕರಗಿ ಹೋದಳು. ಅಯ್ಯೋ, ನಾನು ತಪಸ್ಸು ಮಾಡುವಾಗ ಈ ಸಿಂಹವು ಆಹಾರ ಇಲ್ಲದೆ ಇಲ್ಲಿಯೇ ಕುಳಿತಿದೆಯಲ್ಲ ಎಂದು ನೊಂದು ಸಿಂಹವನ್ನು ತಾಯಿ ಗೌರಿಯು ತನ್ನ ವಾಹನವನ್ನಾಗಿ ಮಾಡಿಕೊಂಡಳು. ಹಾಗಾಗಿ ತಾಯಿ ಗೌರಿ ಸಿಂಹ ಮತ್ತು ಎತ್ತು ಎರಡೂ ವಾಹನಗಳನ್ನಾಗಿ ಮಾಡಿಕೊಂಡಿದ್ದಾರೆ. ನವರಾತ್ರಿಯ 8ನೇ ದಿನ ದೇವಿ ಪೂಜೆ ಮಾಡಲು ಶುಭ ಮುಹೂರ್ತ ಬೆಳಗ್ಗೆ 4:57, 6:09 ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ 11:46, 12:34 ಅಮೃತಕಾಲದಲ್ಲಿ ಸಂಜೆ 6:05 ರಿಂದ 7:53 ಈ 3 ಸಮಯದಲ್ಲಿ ದೇವಿ ಪೂಜೆ ಮಾಡಬಹುದು. ಈ ದಿನ ದುರ್ಗಾದೇವಿಯನ್ನು ಪೂಜಿಸುವಾಗ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಈ ಮಂತ್ರವನ್ನು 108 ಬಾರಿ ಹೇಳ್ಕೊಂಡ್ರೆ ಮಹಾಗೌರಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಓಂ ದೇವಿ ಮಹಾಗೌರಿಯೇ ನಮಃ. ಈ ರೀತಿಯಾಗಿ ಬಿಳಿ ಬಣ್ಣದ ಪುಷ್ಪಗಳಿಂದ ಮಹಾಗೌರಿಗೆ ಪೂಜೆ ಹಾಗೂ ಅಲಂಕಾರವನ್ನು ಮಾಡಿಕೊಳ್ಳಿ. ದೇವಿಗೆ ನೇರಳೆ ಬಣ್ಣದ ಸೀರೆ, ನವಿಲು ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸಬಹುದು. ನವರಾತ್ರಿಯ 8ನೇ ದಿನ ದುರ್ಗಾ ಮಾತೆಗೆ ತೆಂಗಿನಕಾಯಿ ಅನ್ನ, ತೆಂಗಿನ ಹಾಲು, ತೆಂಗಿನಕಾಯಿ ಹಾಕಿ ಮಾಡಿದ ಸಿಹಿ ಪದಾರ್ಥ, ಸಕ್ಕರೆ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಈ ದಿನ ಸರಸ್ವತಿ ದೇವಿಯ ಮುಖ್ಯ ಪೂಜೆ ಮಾಡಿ ಮಕ್ಕಳ ಕೈನಲ್ಲೂ ಸರಸ್ವತಿ ದೇವಿಯ ಪೂಜೆ ಮಾಡಿಸಿ ಓಂ ಐಂ ನಮಃ ಎಂದು ಅವರ ಬಾಯಿಯಲ್ಲಿ ಹೇಳಿಸಿ. ಈ ದಿನ ಹಾಲು ಹಾಗೂ ಮೂಲಂಗಿಯ ದಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಈ ದಿನ ದುರ್ಗಾದೇವಿ, ಗ್ರಾಮ ದೇವತೆ, ಚಾಮುಂಡೇಶ್ವರಿ, ಚೌಡೇಶ್ವರಿ, ದುರ್ಗಾ ಪರಮೇಶ್ವರಿ ದೇವಾಲಯಗಳಿಗೆ ನಿಂಬೆ ಹಣ್ಣಿನ ಹಾರ ಕೊಟ್ಟು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿ ನಿಮ್ಮ ಸರ್ವ ಕಷ್ಟಗಳನ್ನೆಲ್ಲ ದೇವಿ ಮುಂದೆ ಕುಳಿತು ಹೇಳ್ಕೊಳ್ಳಿ. ನಿಮ್ಮ ಸುಖ ಸಂತೋಷ, ಸಹಿಸದ ಶತ್ರುಗಳ ತೊಂದರೆ ನಿಲ್ಲಲಿ, ಹಣ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಸುಖ ಜೀವನ ನಡೆಸಲು ತಾಯಿ ನಿನ್ನ ಅನುಗ್ರಹ ಬೇಕೆಂದು ಭಕ್ತಿಯಿಂದ ಬೇಡ್ಕೊಳ್ಳಿ. ನವರಾತ್ರಿಯ ಈ ದಿನ 8ನೇ ದಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ.
ಸೊ ಹಾಗಿದ್ರೆ ಮುಂದಿನ ಒಂದು ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಖಂಡಿತ. ನಾಳೆ 9ನೇ ದಿನದ ಸಿದ್ಧಿದಾತ್ರಿ ದೇವಿಗೆ ಯಾವ ರೀತಿ ಪೂಜೆ, ಯಾವ ಪೂಜೆ ಹಾಗೂ ಯಾವ ಸಮಯ, ಯಾವ ಬಣ್ಣ, ಯಾವ ಹೂವು, ಯಾವ ನೈವೇದ್ಯ, ಸೊ ಹೀಗೆ ಏನೊಂದು ವಿಶೇಷನ ನಾನು ನಿಮಗೆ ತಿಳಿಸ್ತೀನಿ. ಸೊ ಖಂಡಿತವಾಗ್ಲು. ಸೊ ನಮಸ್ತೆ ಎಲ್ರಿಗೂ.